ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರಚನಾ ಮತ್ತು ಜೀವ ಪದ್ಮಜ ರೂಮ್ ಎದುರಿಗೆ ಮಲಗಿರ್ತಾಳೆ. ಆವಾಗ ಜೀವ ರಚನನ ಮಡಿಲಲ್ಲಿ ಮಲಗಿರ್ತಾಳೆ. ಇನ್ನು ಅದನ್ನು ಬಾಲ ನೋಡ್ತಾನೆ. ಬಾಲ ನೋಡಿ ಯೋಚನೆ ಮಾಡ್ತಾನೆ, ಅಲ್ಲ ಇವರಿಬ್ರು ಬೆಳಿಗ್ಗೆ ಇಲ್ಲೇನು ಮಾಡ್ತಿದ್ದಾರೆ, ಅದು ಪದ್ಮಜ ಅತ್ತೆ ರೂಮ್ ಎದುರಿಗೆ ಅಂತ ಹೇಳಿ ಅವ್ರನ್ನ ಎಬ್ಬಿಸ್ಲಿಕ್ಕೆ ಹೋಗ್ತಾನೆ. ಇನ್ನು ಬಾಲ ಕೇಳ್ತಾನೆ, ಅಲ್ಲ ನೀವಿಬ್ರು ಬೆಳಿಗ್ಗೆ ಇಲ್ಲೇನು ಮಾಡ್ತಿದ್ದೀರಾ, ಅದು ಇವನು ನಿಮ್ಮ ಮಡಿಲಲ್ಲಿ ಯಾಕೆ ಮಲಗಿದ್ದಾನೆ ಅಂತ ಕೇಳ್ತಾನೆ. ಆವಾಗ ರಚನಾ ಹೇಳ್ತಾಳೆ, ಬಾಲ ನಾವು ನಿನ್ನೆ ರಾತ್ರಿಗೆ ಇಲ್ಲಿಗೆ ಬಂದ್ವಿ, ಯಾಕೋ ಜೀವಂಗೆ ಅಮ್ಮನ ಹತ್ರ ಮಾತಾಡಬೇಕು ಅಂತ ಅನಿಸ್ತು ಅಂತ ಹೇಳಿ ನಿನ್ನೆ ರಾತ್ರಿ ಆದ ಎಲ್ಲ ವಿಚಾರವನ್ನು ರಚನಾ ಬಾಲಂಗೆ ಹೇಳ್ತಾಳೆ. ಆಗ ಬಾಲ ಹೇಳ್ತಾನೆ, ಈಗೆಲ್ಲ ಆಯಿತು ಪರವಾಗಿಲ್ಲ, ಮೊದಲು ನೀವು ಇಲ್ಲಿಂದ ಹೇಳಿ, ಏನಾದರೂ ಯಾರಾದರೂ ಮನೇಲಿ ನೋಡಿದರೆ ಅಷ್ಟೇ ಕತೆ ಅಂತ ಹೇಳಿ ಜೀವನು ಎಬ್ಬಿಸ್ತಾರೆ. ರಚನಾ ಬೇಡ ಬೇಡ ಅಂತ ಹೇಳಿದ್ರು, ಜೀವನ ಬಾಲ ಎಬ್ಬಿಸ್ತಾನೆ. ಜೀವ ಎದ್ದು ಹೇಳ್ತಾನೆ, ಅಲ್ಲ ನಾನು ಹೇಗೆ ಇಲ್ಲಿ ಬಂದೆ ಅಂತ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ನಿನ್ನೆ ರಾತ್ರಿಯಿಂದ ನಾವು ಇಲ್ಲೇ ಇದ್ದೇವೆ ಜೀವ ಅಂತ ಹೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ಆಯಿತು ಮೊದಲು ಇಲ್ಲಿಂದ ಹೋಗುವ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಎದ್ದು ಕೂಡಲೇ ಅಲ್ಲಿ ಕನಕಾಂಬರಿ ಬರ್ತಾಳೆ. ಕನಕಾಂಬರಿ ಬಂದು ಕೇಳ್ತಾಳೆ, ಅಲ್ಲ ನೀವಿಬ್ರು ಬೆಳಿಗ್ಗೆ ಅದು ಅಕ್ಕನ ರೂಮ್ ಮುಂದೆ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಬಾಲ ಹೇಳ್ತಾನೆ, ಅದು ಅದು ಅಂತ ಹೇಳ್ತಾನೆ. ಆಗ ಕನಕಾಂಬರಿ ಹೇಳ್ತಾಳೆ, ಅಲ್ಲ ನಿಮ್ಗೆ ಗೊತ್ತಿಲ್ವಾ, ನೀವು ಇಲ್ಲಿ ಬರಬಾರ್ದು ಅಂತ ಹೇಳ್ಕೊಂಡು. ಜೀವ, ನಿಂಗೆ ಗೊತ್ತಿಲ್ವಾ, ಅಕ್ಕ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ದಿವಸ ನಿನ್ನ ವಾಯ್ಸ್ ಕೇಳಿದಕ್ಕೆ ಅವಳು ಯಾವ ರೀತಿ ಮಾಡಿದ್ದು ಅಂತ ನಿಂಗೆ ಗೊತ್ತಿಲ್ವಾ, ಹಾಗಿರುವಾಗ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ಬೈತಾಳೆ. ಆಗ ಬಾಲ ಹೇಳ್ತಾನೆ, ಅಯ್ಯೋ ಆತೆ, ಇವನು ತುಂಬ ಎಮೋಷ್ನಲ್ ಆದ ನಿನ್ನೆ, ಹಾಗಾಗಿ ಇಲ್ಲಿ ಬಂದ ಅಷ್ಟೇ, ನಾನು ಹೇಳಿದ್ದೆ ಬರೋದು ಬೇಡ ಅಂತ ಹೇಳಿ. ಪಾಪ ಏನು ಬಂದುಬಿಟ್ಟಿದ್ದಾನೆ, ಪರವಾಗಿಲ್ಲ ನಾವೀಗ ಹೋಗ್ತೇವೆ ಅಂತ ಹೇಳಿ ಅವ್ರು ಹೋಗ್ತಾರೆ. ಆಗ ರಚನಾ ಒಬ್ಬಳೇ ಇರ್ತಾಳೆ. ರಚನಾ ಕನಕಾಂಬರಿ ಹತ್ರ ಹೇಳ್ತಾರೆ, ದೇವಿ ಎದ್ಲಾ ಅಂತ ಕೇಳ್ತಾರೆ. ಆಗ ಕನಕಾಂಬರಿ ಹೇಳ್ತಾಳೆ, ಯಾಕೆ ಇಷ್ಟು ಬೇಗ, ಏನಾದರೂ ವಿಶೇಷ ಇದೆಯಾ ಅಂತ ಕೇಳ್ತಾಳೆ ಕನಕಾಂಬರಿ. ಆವಾಗ ರಚನಾ ಹೇಳ್ತಾಳೆ, ಅಯ್ಯೋ ಅತ್ತೆ ನೆನ್ಪೋಯ್ತಾ, ಇವತ್ತವಳು ಒಂದಿನದ ಮಟ್ಟಿಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಂತ ಹೇಳ್ತಾಳೆ. ಆಗ ಕನಕಾಂಬರಿಗೆ ಶಾಕ್ ಆಗುತ್ತೆ. ಕನಕಾಂಬರಿ ಹೇಳ್ತಾಳೆ, ಆಯಿತು ನಾನು ಹೋಗಿ ಅವಳನ್ನು ಎಬ್ಬಿಸ್ತೇನೆ ಅಂತ ಹೇಳಿ ಹೋಗ್ತಾಳೆ. ಇನ್ನು ಈ ಕಡೆ ದೇವಿ ರಾತ್ರಿ ಗೊಂಬೆ ಬಂದದನ್ನು ನೋಡಿ ಹೆದ್ರಿ ನೆಲದ ಮೇಲೆ ಮಲಗಿರ್ತಾಳೆ. ಇನ್ನು ರೂಪಿಣಿ ಬಂದು ಎಬ್ಬಿಸ್ತಾಳೆ. ಆಗ ರೂಪಿಣಿ ಹೇಳ್ತಾಳೆ, ಅಲ್ಲ ಅಮ್ಮ ನೀವ್ಯಾಕೆ ನೆಲದ ಮೇಲೆ ಮಲಗಿದ್ದೀರಾ, ಅದು ಬ್ಲ್ಯಾಂಕೆಟ್ ಕೂಡ ಇಲ್ಲದೆ ಅಂತ ಹೇಳ್ತಾಳೆ. ಆಗ ದೇವಿಗೆ ಯೋಚನೆ ಆಗುತ್ತೆ, ನಿನ್ನೆ ಬಂದಿದ್ದು ಗೊಂಬೆ ಬಂದಿದ್ದು ಹೆದ್ರಿ ನೆಲದ ಮೇಲೆ ಮಲಗಿದ್ದು ಎಲ್ಲ ಯೋಚನೆ ಆಗುತ್ತೆ. ಆಗ ದೇವಿ ಹೇಳ್ತಾಳೆ, ಅದೇನೂ ಇಲ್ಲ, ನಂಗೆ ಸ್ವಲ್ಪ ಅಲ್ಲಿ ಸೆಕೆ ಅಂತ ಅನಿಸ್ತು, ಅದಕ್ಕೆ ನೆಲದ ಮೇಲೆ ಮಲ್ಕೊಂಡೆ ಅಷ್ಟೇ ಅಂತ ಹೇಳ್ತಾಳೆ. ಇನ್ನು ದೇವಿ ಹೇಳ್ತಾಳೆ, ರೂಪಿಣಿ ನಿನ್ನ ಸತ್ಯ ಹೇಳು, ಗೊಂಬೆನ ಹೊರಗಡೆ ಬಿಸಾಕಿ ಬಂದಿದ್ಯಾ, ನಿಜ ಹೇಳು ಅಂತ ಹೇಳ್ತಾಳೆ. ಆವಾಗ ರೂಪಿಣಿ ಹೇಳ್ತಾಳೆ, ಅಯ್ಯೋ ಅಮ್ಮ ಹೌದು, ನಾನೇ ಬಿಸಾಕಿ ಬಂದೆ, ಅದು ಪಕ್ಕದ ಏರಿಯಾದಲ್ಲಿ ಬಿಸಾಕಿ ಬಂದೆ, ಅಂಥದ್ರಲ್ಲಿ ಗೊಂಬೆ ಮತ್ತೆ ಹೇಗೆ ಬರೋಕ್ಕಾಗುತ್ತೆ, ನಿಜ ಹೇಳಿ, ಗೊಂಬೆ ಏನಾದರೂ ಇಲ್ಲಿ ನೋಡಿದ್ರಾ ಅಂತ ಕೇಳ್ತಾಳೆ ರೂಪಿಣಿ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ಇಲ್ಲ, ನಾನು ಹೀಗೆ ಸುಮ್ಮನೆ ಕೇಳಿದೆ ನಿನ್ನ ಹತ್ರ ಅಂತ ಹೇಳ್ತಾಳೆ. ಇನ್ನು ಮನೇಲಿ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ದೇವಿ ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇನ್ನು ರಾಣ ಹೇಳ್ತಾನೆ, ನಂಗೇನೋಪ್ಪ, ನಂಗೆ ದೇವಿ ಕೆಲ್ಸಕ್ಕೆ ಹೋಗೋದೇ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇನ್ನು ಭಾಮಿನಿ ಹೇಳ್ತಾಳೆ, ಅಲ್ಲ ಯಾರಿಗಾದ್ರೂ ಗೊತ್ತಾದರೆ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವರ ಮನೆ ಹುಡುಗಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತ ಗೊತ್ತಾದರೆ ಯಾರಾದರೂ ಏನಾದರೂ ಹೇಳಲ್ವಾ, ನಮ್ಮ ಮಾನ ಮರ್ಯಾದೆ ಹೋಗಲ್ವಾ ಅಂತ ಹೇಳ್ತಾಳೆ ಭಾಮಿನಿ. ಆಗ ರಾಣ ಹೇಳ್ತಾನೆ, ಹೌದೌದು ದೇವಿ ಅನ್ನೋದು ನಾನು ಕಳ್ಸಲ್ಲ ಅಂತ ಹೇಳ್ತಾನೆ. ಆಗ ಬಾಲ ಹೇಳ್ತಾನೆ, ಹೌದಾ, ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಅಡ್ಡ ಬಂದರೆ ಏನಾಗುತ್ತೆ ಅಂತ ಕೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ಏನಾಗುತ್ತೆ, ಅವ್ರಿಗೆ ಕೂಡ ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಒತ್ತಾಯ ಮಾಡಿ ದೇವಿನ ಕೆಲ್ಸಕ್ಕೆ ಕಳಿಸ್ತಾರೆ. ದೇವಿ ಕೆಲ್ಸಕ್ಕಂತ ಹೋಗ್ತಾರೆ. ಆವಾಗ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಅವ್ರಿಗೆ ಕ್ವಶನ್ ಕೇಳ್ತಾರೆ, ನೀನು ಯಾಕೆ ಇಷ್ಟು ದಿವಸ ಆದರೂ ಕೆಲಸಕ್ಕೆ ಸೇರಲಿಲ್ಲ ಅಲ್ವಾ, ಯಾಕೆ ಅಂತ ಕೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಅದು ಅನಿವಾರ್ಯತೆ ಬಂದಿರಲಿಲ್ಲ, ಅದಕ್ಕೆ ಸೇರಲಿಲ್ಲ ಅಂತ ಹೇಳ್ತಾರೆ. ಆಗ ಬಾಸ್ ಹೇಳ್ತಾರೆ, ಹೌದಾ, ನಿನ್ನಂಥ ಸೋಮೇರಿಗಳಿಗೆ ನಾವು ಕೆಲಸ ಕೊಡಲ್ಲ, ಅಪ್ಪ ಅಮ್ಮನ ದುಡ್ಡಲ್ಲಿ ಒಳ್ಳೆ ಮಾಡಿ ಮಜಾ ಮಾಡ್ತಿದ್ಯಲ್ವಾ, ಇವಾಗ ಕಷ್ಟ ಬಂದಾಗ ಕೆಲ್ಸಕ್ಕೆ ಬಂದಿದ್ಯಲ್ವಾ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಇನ್ನು ದೇವಿ ಇಮ್ಯಾಜಿನೇಷನಲ್ಲಿ ಅವರಿಗೆ ಸರಿ ಹೊಡೆದಾಗೆ ಮಾಡ್ತಾ ಇರ್ತಾಳೆ. ಇನ್ನು ಬಾಸ್ ಹೇಳ್ತಾರೆ, ಏನು ನೋಡ್ತಿದ್ಯಾ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಆಗ ದೇವಿ ಮತ್ತೊಂದು ಕಡೆ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ, ಆಯಿತು ನಿನ್ನ ರೆಸ್ಯೂಮೆ ತುಂಬ ಚೆನ್ನಾಗಿದೆ, ನಾಳೆಯಿಂದನೇ ಕೆಲ್ಸಕ್ಕೆ ಬಾ, ನೋಡೋಣ ಎಷ್ಟು ಸಂಬಳ ಕೊಡಬೇಕು ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ಸರ್, ನಾನು ತಿಂಗಳಿಡೀ ಕೆಲಸ ಮಾಡಲ್ಲ, ನಾಳೆ ಒಂದಿನ ಕೆಲಸ ಮಾಡ್ತೇನೆ, ಅದರ ಸಂಬಳ ಕೊಟ್ಬಿಡಿ ನನಗೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಏನು ಒಂದಿನ ಕೆಲಸನ, ಏನಮ್ಮ ಇಲ್ಲಿ ಜೋಕ್ಸ್ ಮಾಡ್ತಿದ್ಯಾ, ಬೇರೆ ಕೆಲಸ ಇಲ್ವಾ ನನಗೆ, ನಿನ್ನಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ರೋಡಲ್ಲಿ ಸರಿ ಹೊಡಿಬೇಕು, ಕಲ್ಲಲ್ಲಿ ಹೊಡಿಬೇಕು ನಿನಗೆ ಹೇಳ್ಕೊಂಡು ಬಾಯಿ ಬಂದಾಗ ಬೈದು ಅಲ್ಲಿಂದ ಕಳಿಸ್ತಾರೆ. ಇನ್ನು ದೇವಿಗಂತೂ ತುಂಬಾ ಸಿಟ್ಟು ಬರ್ತಾ ಇರುತ್ತೆ. ಇನ್ನು ಈ ಕಡೆ
ವಜ್ರೇಶ್ವರಿ ಮನೆಗೆ ಬರ್ತಾಳೆ. ಆಗ ರಚನಾ ಹೇಳ್ತಾಳೆ, ಅಮ್ಮ ಹೇಗಿದ್ದೀಯಾ ಅಮ್ಮ ಅಂತ ಕೇಳ್ತಾಳೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ನಾನು ಚೆನ್ನಾಗಿಡೋಕೆ ನೀನು ಬಿಡ್ಬೇಕು ತಾನೆ, ನೀನು ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಇರ್ತೀಯ ನನಗೆ ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ನಿಂಗೆ ತೊಂದರೆ ಕೊಡ್ತಿರೋದು ಯಾರಂತ ಗೊತ್ತಾಯ್ತಮ್ಮ ನನಗೆ, ದೇವಿ ತಾನೆ ಅಂತ ಹೇಳ್ತಾರೆ. ಆಗ ವಜ್ರೇಶ್ವರಿಗೆ ತುಂಬಾ ಶಾಕ್ ಆಗುತ್ತೆ. ರಚನಾ ಅದು ಅದು ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ಹೌದು ದೇವಿ, ದೇವಿ ಅಂತ ಹೆಸರು ಹೇಳಿದ ಕೂಡಲೇ ನಿನ್ನ ಕೈಕಾಲೆಲ್ಲ ಹೇಗೆ ನಡುಕ್ತಿದೆ ನೋಡು ಅಲ್ವಾ. ನಂಗೆ ಒಂದು ಹೇಳು, ದೇವಿ ಯಾಕೆ ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ, ಅವಳನ್ನ ಕಂಡ್ರೆ ನೀನ್ಯಾಕೆ ಹೆದರ್ತಿದ್ಯಾ, ಅದ ನಂಗೆ ಮೊದಲು ಹೇಳು ಅಂತ ಹೇಳ್ತಾರೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ನೋಡು ಅದ್ರ ಬಗ್ಗೆ ಏನು ಮಾತಾಡಬೇಡ, ಮೊದಲು ನೀನು ನಮ್ಮ ಮನೆಗೆ ಬಂದುಬಿಡು ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ಮೊದಲು ನೀನು ಏನು ವಿಷಯ ಅಂತ ಹೇಳು, ಆಮೇಲೆ ಉಳಿದಿದ್ದು ನೋಡೋಣ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ದೇವಿ ಎಲ್ಲ ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಅವಳಿಗೆಲ್ಲರೂ ಬೈದು ಬೈದು ಕಳಿಸ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.